ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 145ನೇ ಅಧ್ಯಾಯ 18ನೇ ವಾಕ್ಯ. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ. ಅಂದರೆ ದೇವರಿಗೆ ಮೊರೆ ಇಡುವಂಥ ದೇವರ ಮಕ್ಕಳು ಯಥಾರ್ಥವಾಗಿ ಮೊರೆ ಇಡಬೇಕು. ಮನಸ್ಸಿನಲ್ಲಿ ಯಾವುದೇ ಮನಸ್ಸುಗಳಿಟ್ಕೊಂಡು ಮನಸ್ಸಿನಲ್ಲಿ ಒಂದಿಟ್ಕೊಂಡು ಹೊರಗಡೆ ಒಂದಿಟ್ಕೊಂಡು ನಾವು ಪ್ರಾರ್ಥನೆ ಮಾಡೋದಾದ್ರೆ ಅಂಥ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಅಂದರೆ ನಿಷ್ಕಲ ಮನಸ್ಸುಳ್ಳವರಾಗಿರಬೇಕು. ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಕಹಿ ಆಗಲಿ, ಯಾವುದೇ ರೀತಿಯಾದಂಥ ಘಟನೆಗಳನ್ನು ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಬಾರ್ದು. ಯಾರ ಮೇಲೂ ಸಹ ಕಹಿ ಇಟ್ಕೋಬಾರ್ದು. ಒಬ್ಬರನ್ನ ಕ್ಷಮಿಸದೆ ನಾವು ಪ್ರಾರ್ಥನೆ ಮಾಡಬಾರ್ದು. ನಾವು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾರನ್ನಾದ್ರೂ ಕ್ಷಮಿಸ್ತಿರೋದ್ರೆ ಅವ್ರನ್ನ ಕ್ಷಮಿಸಿ ನೀವು ಪ್ರಾರ್ಥಿಸ್ಬೇಕು. ಇಲ್ಲ ದೇವರ ಆತ್ಮನ ಹೇಳ್ತಾನೆ, ಯೆಹೋವನಿಗೆ ಮೊರೆ ಇಡುವವರು, ದೇವರಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ, ಯಾರೆಲ್ಲ ಯಥಾರ್ಥವಾಗಿ ಅಂದರೆ ತೆರೆದ ಮನಸ್ಸುಳ್ಳವರಾಗಿ ದೇವರ ಹತ್ರ ಮೊರೆ ಇಡುತ್ತಾರೋ, ಯಾರೆಲ್ಲ ದೇವರ ಮುಂದುಗಡೆ ತನ್ನನ್ನು ತೆರೆದವರಾಗಿ, ದೇವರೇ ನನ್ನ ಮನಸ್ಸಿನಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡುವಾಗ, ನಮ್ಮ ಮೊರೆಯನ್ನು ದೇವರ ಮುಂದುಗಡೆ ಇಡುವಾಗ ದೇವರು ನಮ್ಮ ಮೊರೆಯನ್ನು ಲಾಲಿಸುವವನಾಗಿದ್ದಾನೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವವನಾಗಿದ್ದಾನೆ. ಅದು ಮಾತ್ರವಲ್ಲ, ಅಂಥವರಿಗೆ ದೇವರು ಹತ್ತಿರವಾಗಿದ್ದಾನಂತೆ. ಎಂಥವರಿಗೆ? ಯಾರು ಯಥಾರ್ಥವಾಗಿ ಮೊರೆ ಇಡುತ್ತಾರೋ ಅಂಥವರಿಗೆ ದೇವರ ಹತ್ತಿರವಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅಂದರೆ ದೇವರು ನಮಗೆ ಹತ್ತಿರವಾಗಿರಬೇಕಂದ್ರೆ, ದೇವರು ನಮ್ಮ ಪಕ್ಕದಲ್ಲೇ ಇರಬೇಕಂದ್ರೆ ನಾವೇನು ಮಾಡಬೇಕು? ಯಥಾರ್ಥವಾಗಿ ಮೊರೆ ಇಡಬೇಕು. ನಮ್ಮ ಮನಸ್ಸಿನಲ್ಲಿ ಒಂದಿಟ್ಕೊಂಡು ಹೊರಗಡೆ ಒಂದಿಟ್ಕೊಂಡು ನಾವು ಮೊರೆ ಇಡೋದಾದರೆ ದೇವರು ನಮ್ಮ ಹತ್ತಿರ ಇರೋದಿಲ್ಲ, ನಮ್ಮ ಪಕ್ಕದಲ್ಲೂ ಇರೋದಿಲ್ಲ. ಆದರೆ ಮನಸ್ಸಿನಲ್ಲೂ ಏನು ಇಟ್ಕೋಬಾರ್ದು, ಹೊರಗಡೆನೂ ಏನು ಇಟ್ಕೋಬಾರ್ದು. ನಾವು ಎಲ್ಲರನ್ನು ಪ್ರೀತಿಸುವವರಾಗಿ, ಯಥಾರ್ಥ ಮನಸ್ಸುಳ್ಳವರಾಗಿ, ನಿಷ್ಕಲ ಉಳ್ಳವರಾಗಿ, ನಾವು ಪರಿಶುದ್ಧರಾಗಿ, ನಮ್ಮ ಜೀವಿತದಲ್ಲಿ ತೆರೆದಂಥ ಹೃದಯವುಳ್ಳವರಾಗಿ ದೇವರ ಮುಂದುಗಡೆ ಯಥಾರ್ಥವಾಗಿ ನಾವು ಪ್ರಾರ್ಥಿಸುವುದಾದರೆ ನಮ್ಮ ದೇವರು ನಮಗೆ ಹತ್ತಿರವಾಗಿಯೇ ಇದ್ದಾನೆ. ಅದು ಮಾತ್ರ ಅಲ್ಲ, 19ನೇ ವಾಕ್ಯದಲ್ಲಿ ನೀವು ಗಮನಿಸೋದಾದರೆ ಅಲ್ಲಿ ತನ್ನಲ್ಲಿ ಭಯಭಕ್ತ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಅಂದರೆ ದೇವರಿಗೆ ನೀವು ಯಥಾರ್ಥವಾಗಿ ಮೊರೆ ಇಡುವಾಗ ಆತನ ಮೇಲೆ ಭಯಭಕ್ತಿ ಉಳ್ಳವರಾಗಿರುವವರಿಗೆ ದೇವರು ಏನು ಮಾಡ್ತಾನಂತಾರೆ? ಅವರ ಇಷ್ಟಗಳನ್ನು ನೆರವೇರಿಸ್ತಾನೆ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೋ ಅಂಥವರ ಇಷ್ಟಗಳನ್ನು ದೇವರು ನೆರವೇರಿಸ್ತಾನೆ. ಅವರ ಕೂಗನ್ನು ಕೇಳಿ, ಅಂದರೆ ಅವರ ಸ್ವರವನ್ನು ದೇವರು ಕೇಳಿ ಅವ್ರನ್ನ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಇಲ್ಲಿ ದಾವೀದನು ಹೇಳೋದನ್ನು ಗಮನಿಸ್ತಾ ಇದ್ದೇವೆ. ನೀವು ಸಹ ನಿಮ್ಮ ಜೀವಿತದಲ್ಲಿ ಯಥಾರ್ಥ ಮನಸ್ಸುಳ್ಳವರಾಗಿ, ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿ ದೇವರನ್ನ ಕೂಗುವುದಾದರೆ, ದೇವರ ಮುಂದುಗಡೆ ನೀವು ಮೊರೆ ಇಡುವುದಾದರೆ, ದೇವರ ಸಾನ್ನಿಧ್ಯದಲ್ಲಿ ನೀವು ಕೇಳುವುದಾದರೆ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಹತ್ತಿರವಾಗಿಯೇ ಇರೋದು ಮಾತ್ರವಲ್ಲ, ನಿಮ್ಮ ಜೀವಿತದಲ್ಲಿ ನೀವು ಇಷ್ಟಪಟ್ಟದ್ದನ್ನು ದೇವರು ನೆರವೇರಿಸ್ತಾನೆ. ನಿಮ್ಮ ಕೂಗನ್ನು ಆತನು ಕೇಳಿ ನಿಮ್ಮನ್ನು ರಕ್ಷಣೆ ಮಾಡುವಂಥ ದೇವರಾಗಿದ್ದಾನೆ. ಹೌದು, ಅದೇ ರೀತಿಯಲ್ಲಿ 20ನೇ ವಾಕ್ಯದಲ್ಲಿ ನೀವು ಗಮನಿಸೋದಾದರೆ, ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನೂ ಕಾಪಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತಾ ಇದ್ದೇವೆ. ಅಂದರೆ ದೇವರನ್ನ ಯಾರೆಲ್ಲ ಪ್ರೀತಿಸ್ತಾರೋ, ನೀವು ಒಂದು ವೇಳೆ ದೇವರನ್ನ ಪ್ರೀತಿಸುವ ದೇವರು ನಿಮ್ಮನ್ನು ಕಾಪಾಡುವವನ ಹಾಕಿದ್ದಾನೆ. ಪ್ರೀತಿಯ ದೇವರ ಮಕ್ಕಳಿಗೆ ವಾಕ್ಯದಲ್ಲಿ ದೇವರು ನಿಮ್ಮೆಲ್ಲರನ್ನ ಸಹ ಆಶೀರ್ವಾದ ಮಾಡಲಿ. ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಉನ್ನತನ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ದಿನಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ವಾಕ್ಯನ ಕೇಳುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ ಕರ್ತನೆ. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿ ಇದ್ದಾನೆ ಎಂಬ ವಾಕ್ಯದ ಮುಖಾಂತರ ನನ್ನೊಚ್ಚಿಗೂ ಈ ವಾಕ್ಯನ ಕೇಳುವಂಥ ದೇವರ ಮಕ್ಕಳೊಚ್ಚಿಗೂ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ನನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.